ಇನ್ನು ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿ 1.5 ತಿಂಗಳು ಕಳೆದಿದೆ. ದರ್ಶನ್ ಜೈಲು ಸೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಯಾರ್ಯಾರು ಭೇಟಿಯಾಗಿದ್ರು 45 ದಿನಗಳಲ್ಲಿ ಜೈಲು ಪುಸ್ತಕದಲ್ಲಿ ತಂಗಿ ಎಂದು ನಮೂದಿಸಿದ್ದಾರೆ ಸಮತಾ. ಅವರು ಕೂಡ ಭೇಟಿ ಮಾಡಿದ್ದಾರೆ. ಜೈಲಲ್ಲಿ ದರ್ಶನ್ ಭೇಟಿಯಾದವರ ಲಿಸ್ಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರಕ್ಷಿತಾ ಪ್ರೇಮ್, ತರುಣ್ ಸುಧೀರ್, ವಿನೋದ್ ರಾಜ್, ಅದರ ಜೊತೆಗೆ ಸಾಧು ಕೋಕಿಲ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೇರಿ ಹಲವರು ಭೇಟಿ ಮಾಡಿದ್ದಾರೆ. ಬಟ್ ಇಲ್ಲಿ ಸಮತಾ ಇವರು ತಂಗಿ ಅಂಥೇಳಿ ಮೆನ್ಷನ್ ಅನ್ನು ಮಾಡಿರುವಂಥದ್ದು. ನೀವು ಕೂಡ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಬಂದವರ ವಿವರವನ್ನ ಗಮನಿಸ್ತಾ ಇದ್ದೀರಿ. ಸಮತಾ ಇವರು ಪವಿತ್ರ ಗೌಡ ಅವರ ಆಪ್ತ ಸ್ನೇಹಿತೆ, ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು. ಈಕೆ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಮೊದಲು ಪವಿತ್ರ ಗೌಡ ಭೇಟಿಯಾಗಿ ಅದಾದಮೇಲೆ ದರ್ಶನ್ ಭೇಟಿಯಾಗಿದ್ರು. ಅವರು ಮೆನ್ಷನ್ ಮಾಡಿದ್ದಾರೆ ಏನಾಗಬೇಕು ದರ್ಶನ್ ಅಂದಾಗ ಸಿಸ್ಟರ್ ಅಂತೇಳಿ. ನೀವು ಗಮನಿಸ್ತಾ ಇದ್ದೀರಿ 4ನೇ ನಂಬರ್ ಕಾಲಮಲ್ಲಿ ಅದಿರುವಂತಹದ್ದು. ಇದು ಈಗ ಕುತೂಹಲ ಕಾರಣವಾಗ್ತಾ ಇದೆ. ಇನ್ನು ಬೇರೆಯವರೆಲ್ಲ ಫ್ರೆಂಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸು ಅದನ್ನೇ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಸಮತಾ ಅವರು ತಂಗಿ ಸಿಸ್ಟರ್ ಅಂಥೇಳಿ ಮೆನ್ಷನನ್ನು ಮಾಡಿದ್ದಾರೆ. ಇದೇ ಸಮತಾ ಅವರನ್ನು ಪೊಲೀಸರು ವಿಚಾರಣೆಗೂ ಕೂಡ ಒಳಪಡಿಸಿದರು. ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಆಗಿತ್ತು, ಹತ್ಯೆಯ ನಂತರ ಈ ಸಮತಾ ಅವರು ಪವಿತ್ರ ಗೌಡ ಅವರ ನಿವಾಸಕ್ಕೆ ಹೋಗಿದ್ರು ಅಂಥೇಳಿ. ಈ ಕೊಲೆಯಲ್ಲಿ ಸಮತಾ ಪಾತ್ರ ಏನು ಅನ್ನುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು IO ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಅವರು ಸಮತಾ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದರು. ಯಾವಾಗ ವಿಚಾರಣೆಯನ್ನು ಫೇಸ್ ಮಾಡಿದ್ರು ಅದಾದಮೇಲೆ ಎಲ್ಲೂ ಕೂಡ ಸಮತಾ ಕಾಣಿಸ್ಕೊಂಡಿಲ್ಲ.